ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಮ್ಮ ಕುಲದೇವರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ಲರೂ ಮನೆ ದೇವ್ರ ಬಗ್ಗೆ ಹೋಗಿ ವರ್ಷಕ್ಕೊಮ್ಮೆ ಮನೆ ದೇವ್ರಿಗೆ ಹೋಗ್ತೀವಿ, ಬರ್ತೀವಿ, ಕಾಯಿ ಕರ್ಪೂರ ಮಾಡಿಸ್ಕೊತೀವಿ ಹಂಗಂತಾರೆ ಎಲ್ಲರೂ. ಆದರೆ ಕುಲದೇವ್ರ ಬಗ್ಗೆ ಯಾವ ಕಾರಣಕ್ಕಾಗಿ ಹೋಗ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ನಮ್ಮ ಪೂರ್ವಜರು, ಹಿಂದಿನ ಪೂರ್ವಜರೆಲ್ಲರೂ ಅಲ್ಲಿ ಕುಲದೇವರಿಗೆ ನಡ್ಕೊಂಡು ಅವ್ರ ಕಡೆಯಿಂದ ರಕ್ಷಣೆ ಸಿಕ್ಕು ಮತ್ತು ಅವರಿಂದ ಎಲ್ಲವೂ ಒಳಿತಾಗಿತ್ತು. ಇದೇ ನಮ್ಮ ಮನೆ ದೇವರು, ಇಲ್ಲಿದ್ದ ನಮಗೆ ತೋರಿಸ್ಕೊಂಬಂದಾರ ಅಂತಂದು ಗೊತ್ತಾದಮೇಲೆ ನಮ್ಮ ಹಿರಿಯರು ಹೆಂಗೆ ನಡ್ಕೊಂಡ್ಬಿಟ್ಟಿರ್ತಾರೆ ಅವರನ್ನು ನಾವು ಮನೆ ದೇವ್ರಿಗೆ ಹೋಗ್ಬಿಟ್ಟಿರ್ತೀವಿ. ಹಂಗಿರುವಾಗ ಅದೇ ಥರ ನಾವು ಪ್ರತಿ ವರ್ಷ ರೇವಣಸಿದ್ದೇಶ್ವರಿಗೆ ಹೋಗ್ತೀವಿ, ಬರ್ತೀವಿ. ನನಗೊಂದು ಕ್ವಶನ್ ಹುಟ್ಟಿತ್ತು, ರೇವಣಸಿದ್ದೇಶ್ವರಿಗೆ ಹೋಗ್ತೀವಿ, ಕಾಯಿ ಕರ್ಪೂರ ಮಾಡಿಸ್ಕೊಳ್ತೀವಿ, ಬರ್ತೀವಿ ಅಷ್ಟೇ, ಮತ್ತಿನ್ನೇನು ಅಂತ ನನಗೆ ಕ್ವಶನ್ ನಾನೇ ಹಾಕ್ಕೊಂಡೆ. ಆವಾಗಿದ್ದಾಗ ಇವರು ಜೀವನದ ವೃತ್ತಾಂತ ಬಗ್ಗೆ ತಿಳ್ಕೊಬೇಕಂತ ನನಗೆ ಅನ್ನಿಸ್ದಾಗ ಒಂದು ವರ್ಷ ರೇವಣಸಿದ್ದೇಶ್ವರಿಗೆ ಹೋದಾಗ ಅಲ್ಲಿ ಎಲ್ಲರೂ ಮಕ್ಕೊಂಡಿದ್ರು. ಅದೇ ಥರ ನಾವು ಗುಡಿಯಲ್ಲಿ ಹೋಗಿ ಒಂದು ದಿನ ವಸ್ತು ಇದ್ದ ಅಲ್ಲಿ ಹೋಗಿ ಗುಡಿಯಲ್ಲೆಲ್ಲ ಊಟ ಎಲ್ಲ ಆದಮೇಲೆ ಮಲ್ಕೊಂಡಿದ್ವಿ. ಒಂದಿನ ಅದು ಅಲ್ಲೇ ಮಕ್ಕಳಲ್ಲೇ ಕನಸು ಬಂದು ತಮ್ಮ ಒಂದು ಬೆತ್ತ ಇರುತ್ತಲ್ಲ, ಬಡಿಗೆ ಅಂತಾರೆ ಮತ್ತು ಬೆತ್ತ, ಅದನ್ನು ತೊಗೊಂಡು ನನ್ನ ತಲೆಗೆ ಆಶೀರ್ವಾದ ಮಾಡಿದಾಗ ಹಿಂಗೆ 2-3 ಸಲ ಬಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕೆ ಹಿಂಗಾಯ್ತು ಅಂತ ಮತ್ತೆ ನಿದ್ದಿನೇ ಬರಲಿಲ್ಲ. ನನಗೆ ಹಂಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಮತ್ತೆ ಅಡಿಕೆ ಪೂಜೆ ಕಾಲ ಇಷ್ಟ ಮಾಡ್ಕೊಂಡ್ವಿ. ಹಿಂಗಾದ ಟೈಮ್ನಲ್ಲಿ ಒಂದಿನ ಗುರುಗಾದ ಹತ್ರ ಚರಿತ್ರೆ ಬುಕ್ ತರಿಸ್ಬೇಕು ಅನ್ನಿಸ್ತು. ಆ ಬುಕ್ಕನ್ನು ತರಿಸ್ದೆ. ಆ ಬುಕ್ ತರಿಸಿದ ಮೇಲೆ ಆ ಬುಕ್ ಓದಂಗೆಲ್ಲ ಆ ಒಂದು ಬುಕ್ಕದಲ್ಲಿ ರೇವಣಸಿದ್ದೇಶ್ವರರ ವೃತ್ತಾಂತ, ಜನ್ಮ ವೃತ್ತಾಂತ ಅಂತ ಬಂತು. ಇದಿಷ್ಟು ಯಾಕೆ ಹೇಳಿದ್ನಂದ್ರೆ, ಈಗ ನಾನು ಈ ರೇವಣಸಿದ್ದೇಶ್ವರ ಒಂದು ಉಪಾಖ್ಯಾನ ಮಾಡ್ಬೇಕಂದ್ರೆ ಈಗ ಮೇನ್ ಬಂದಿರೋದು ಅಲ್ಲಿ ಗುಡಿಲಿದ್ದ ನನಗೇನು ಬಂತು ಅನ್ನೋದನ್ನು ನಾನು ತಿಳಿಸ್ಬೇಕಲ್ಲ, ನನಗೆ ಸುಮ್ಮನೆ ಹೇಳಿ ಯಾರು ಒಪ್ಕೊಂಡಿಲ್ಲ. ಆ ಥರ ಹಂಗೆಲ್ಲ ಆದಮೇಲೆ ನನಗೆ ಖುಷಿ ಆಯಿತು. ರೇವಣಸಿದ್ದೇಶ್ವರನ ಬಗ್ಗೆ ಓದಿದೆ. ಅವರು ಸಾಮಾನ್ಯ ಪುರುಷರಲ್ಲ. ರೇವಣಸಿದ್ದೇಶ್ವರನು ಬಹುಶಃ ಒಂದು 16 ವರ್ಷದ ಬಾಲಕ, 15-16 ವರ್ಷದ ಬಾಲಕರವರು. ಹಾಗಿರುವಾಗ ಅವರು ಒಂದಿನ ಭಿಕ್ಷೆಗಾಗಿ ಬಡ ಬ್ರಾಹ್ಮಣರ ಮನೆಗೆ ಹೋಗಿರ್ತಾರೆ. ಹೋದಾಗ ಅವರು ಊಟದ ವ್ಯವಸ್ಥೆ ಎಲ್ಲ ಅವ್ರ ಮನೇಲಿ ಮಾಡಿರ್ತಾರೆ. ಅವತ್ತಿನ ದಿನದಲ್ಲೇ ಅವ್ರ ಮನೆಯಲ್ಲಿ ಒಂದು ಪಾಪು ಜೀವ ಬಿಟ್ಟಿರುತ್ತೆ. ಅದು ಇಂಥ ಮಹಿಮಾನ್ವಿತ ಒಂದು ಪುರುಷರು ನಮ್ಮನೆಗೆ ಬಂದಾರ, ಇದನ್ನು ಮುಚ್ಚಿಟ್ಟಾದ್ರೂ ಚಿಂತಿಲ್ಲ, ಅವ್ರು ಊಟ ಮಾಡಿಸೋಣ ಅಂತ ಹೋಗ್ತಾರೆ. ಹೋದಾಗ ಹೆಂಡತಿಗೆ ತುಂಬ ಕಷ್ಟ ಇರುತ್ತೆ. ಆ ಕಷ್ಟ, ನೀನು ಇಲ್ಲಿ ಮಹಿಮಾನ್ವಿತರು ಬಂದಾರ, ಅವ್ರನ್ನ ಅಳಬೇಡ, ಒಳಗಡೆ ಹೋಗ್ಬಿಡು ಅಂತ ಹೇಳ್ತೀನಿ.